ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಇದೇ ರೀತಿ ಬಿಸಿಲಿನ ಝಳ. ಕೊಪ್ಪಳದಲ್ಲಂತೂ 40 ಡಿಗ್ರಿ ಸೆಲ್ಸಿಯಸ್ ತಲುಪಿದೆ ತಾಪಮಾನ. ಈ ಬಿಸಿಲಿನ ತಾಪಕ್ಕೆ ತತ್ತರಿಸಿ ಹೋಗಿದೆ ಕುಕ್ಕುಟೋದ್ಯಮ. ಈ ಕೋಳಿ ಫಾರ್ಮ್ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಬಹಳ ಕಷ್ಟಪಡ್ತಾ ಇದ್ದಾರೆ. ಕೋಳಿ ರಕ್ಷಣೆಗೆ ಸ್ಪ್ರಿಂಕ್ಲರ್, ಫಾಗರ್ ಎಲ್ಲ ಅಳವಡಿಕೆ ಮಾಡಬೇಕಾದ ಪರಿಸ್ಥಿತಿ. ಸ್ಪ್ರಿಂಕ್ಲರ್, ಫಾಗರ್ ಹಾಕಿ ಕೋಳಿಗಳಿಗೆ ಬಿಸಿಲಿನಿಂದ ರಕ್ಷಣೆ ಕೊಡಲಾಗ್ತಾ ಇದೆ. ಬಿಸಿಲಾಘಾತದಿಂದ ಆತಂಕಕ್ಕೆ ಒಳಗಾಗಿದ್ದಾರೆ ಕೋಳಿ ಫಾರಂ ಮಾಲೀಕರು. ರಾಜ್ಯದಲ್ಲೇ 2ನೇ ಅತಿ ಹೆಚ್ಚು ಮೊಟ್ಟೆ ಮತ್ತು ಚಿಕನ್ ಉತ್ಪಾದಿಸುವಂತಹ ಜಿಲ್ಲೆ ಅಂದರೆ ಅದು ಕೊಪ್ಪಳ. ಮೊಟ್ಟೆ ಉತ್ಪಾದನೆಗಿಂತ ಕೋಳಿಗಳ ರಕ್ಷಣೆಗೆ ಸವಾಲಿನ ಕೆಲಸವಾಗ್ಬಿಟ್ಟಿದೆ ಅಂತ. ಪ್ರಾಬ್ಲಮ್ ಆಗಿರೋದೇ ಹಾಗೆ. ಪಾಪ ಮನುಷ್ಯರಾದರೂ ಹಾಗೂ ಹೀಗೂ ಹೆಂಗಾದರೂ ಒಂದು ಸ್ವಲ್ಪ ಬಿಸಿಲಿನ ಝಳದಿಂದ ತಪ್ಪಿಸ್ಕೋತಾರೆ. ಪ್ರಾಣಿಗಳೇನು ಮಾಡೋಕ್ಕಾಗತ್ತೆ ಪಾಪ. ಹಾಗಾಗಿ ಸ್ಪ್ರಿಂಕ್ಲರ್, ಫಾಗರ್ ಎಲ್ಲ ಹಾಕಿ ಪ್ರಾಣಿಗಳನ್ನು ಕಾಪಾಡ್ಕೋತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯಾದ್ಯಂತ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಾ ಇದೆ. ಇದರಿಂದ ಜನರು ಸಹ ತತ್ತರಿಸಿ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೊಪ್ಪಳ ಜಿಲ್ಲೆಯಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಈಗ ದಾಖಲಾಗ್ತಾ ಇದೆ. ಈ ಕಾರಣಕ್ಕಾಗಿ ಜನರಲ್ಲಿ ತತ್ತರಿಸಿ ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ. ಈಗ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಕೋಳಿ ಫಾರಂನಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಕೋಳಿ ಫಾರಂನಲ್ಲಿದ್ದೀವಿ. ಈ ಬಸಾಪುರದಂಥ ಕೋಳಿ ಫಾರಂನಲ್ಲಿ ಅಂದರೆ ಕೋಳಿಗಳಿಗೆ ಅಂದರೆ ರಕ್ಷಣೆ, ಬೇಸಿಗೆಯಿಂದ ರಕ್ಷಣೆ ಮಾಡೋ ಕಾರಣಕ್ಕಾಗಿ ಸ್ಪ್ರಿಂಕ್ಲರ್ ಮೂಲಕ ಅಂದರೆ ನೀರನ್ನು ಅಂದರೆ ಕಾರಂಜಿ ಮೂಲಕ ನೀರನ್ನು ಸಿಮಿಸಿ ತಂಪಾದ ವಾತಾವರಣವನ್ನು ನಿರ್ಮಾಣ ಅಂದರೆ ಕೋಳಿ ಫಾರಂನಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಯಾಕಂದರೆ ಈ ಕೊಪ್ಪಳ ಜಿಲ್ಲೆಯಾದಂಥ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ತಾಪಮಾನ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಮನುಷ್ಯರೇ ಅಂದರೆ ತತ್ತರಿಸಿ ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ. ಈ ಕೋಳಿಗಳು ಮಾತ್ರ ಅಂದರೆ ಬೇಸಿಗೆಯಲ್ಲಿ ಸಾಕಷ್ಟು ಈ ಹೀಟಿಗೆ ಅಂದರೆ ಮೃತಪಡ್ತವೆ. ಅಷ್ಟೇ ಅಲ್ಲ, ನಮ್ಮ ಮೊಟ್ಟೆಗಳನ್ನು ಸಹ ಹಾಕುವುದಿಲ್ಲ. ಈ ಕಾರಣಕ್ಕಾಗಿ ಈ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ಕೋಳಿ ಫಾರಂ ಮಾಲೀಕರು ಅಂದರೆ ಕೋಳಿಗಳನ್ನು ವಾತಾವರಣ ತಂಪಾಗಿರಲು ಅಂದರೆ ಈ ಸ್ಪ್ರಿಂಕ್ಲರ್ ಮೂಲಕ ಅಂದರೆ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ದಿನನಿತ್ಯ ಬೇಸಿಗೆ ಇರೋದರಿಂದ ಕಾರಣಕ್ಕಾಗಿ ಸ್ಪ್ರಿಂಕ್ಲರ್ ಮೂಲಕ ನೀರನ್ನು ಕಾರಂಜಿ ಮೂಲಕ ಸಿಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದರಿಂದಾಗಿ ವಾತಾವರಣ ತಂಪಾಗಿರುತ್ತೆ, ಕೂಲಾಗಿರುತ್ತೆ. ಯಾಕಂದರೆ ಕೋಳಿ ಫಾರಮ್ನಲ್ಲಿ ಶೆಡ್ಗಳು ಹಾಕಿರ್ತಾರೆ. ಈ ಶೆಡ್ ದೊಡ್ಡದಂಥ ಪ್ರಮಾಣದಲ್ಲಿ ಶೆಡ್ ಹಾಕಬೇಕಾಗುತ್ತೆ. ಅಲ್ಲಿ ಮೇಲೆಲ್ಲ ಅಂದರೆ ತಗಡಿನ ಶೆಡ್ಡು ಮತ್ತು ಸಿಮೆಂಟಿನ ತಗಡು ಹಾಕಿರ್ತಾರೆ ಆಲ್ಮೋಸ್ಟ್ ಆಲು. ಈಗ ನೋಡ್ತಾ ಇರ್ಬೋದು, ಇದು ಸಿಮೆಂಟಿನ ಶೆಡ್ ಆಗಿರುತ್ತೆ. ಇದು ಕಾವು ಬೇಸಿಗೆ ಇರೋದ್ರಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಹೀಟಾಗಿ ಅಂದರೆ ಆ ಹೀಟು ಅಂದರೆ ಕೋಳಿ ಮೇಲೆ ಹೀಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ, ತಾಪಮಾನ ಏರಿಕೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಒಟ್ಟಾರೆ ಕೋಳಿಗಳನ್ನು ರಕ್ಷಣೆ ಮಾಡಬೇಕು ಮತ್ತು ಅವನ್ನ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಕೋಳಿ ಫಾರಮ್ನ ಮಾಲೀಕರೇ ಅಂದರೆ ಈ ಒಂದು ಒಳ್ಳೆಯ ಐಡಿಯಾ ಉಪಯೋಗಿಸಿ ಅಂತ ಹೇಳ್ಬೋದಾಗಿದೆ. ಕೂಲನ್ನು ತಣ್ಣಗಾಗಿ ಅಂದರೆ ಶೆಡ್ಗಳನ್ನು ಮಾರ್ಪಾಡು ಮಾಡಿದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅಂದರೆ ಈ ಸ್ಪ್ರಿಂಕ್ಲರ್ ಮೂಲಕ ನೀರನ್ನು ಹಾಕೋದ್ರಿಂದ ವಾತಾವರಣ ಅಂದರೆ ಈ ಶೆಡ್ಗಳು ತಣ್ಣಗೆ ಅಂದರೆ ಕೂಲಾಗಿರ್ತವೆ ಒಂದು ಕಡೆ. ಇನ್ನೊಂದು ಕಡೆಗೆ ಕೋಳಿಗಳು ಸಹ ಅಂದರೆ ರಕ್ಷಣೆ ಮಾಡಿದಂಗೆ ಆಗುತ್ತೆ ಎಂಬುದು ಕೋಳಿ ಫಾರಮ್ನರ ಮಾಲೀಕರ ಮಾತಾಗಿದೆ. ಕ್ಯಾಮ್ರಾಪರ್ಸನ್ ವಿನಯ್ ಗತೆ, ಮುಖಂಡಗತಿ, ಪಬ್ಲಿಕ್ ಟಿವಿ, ಕೊಪ್ಪಳ.